ಚಿಂತಾಮಣಿ. ಇಲ್ಲಿ ನಮ್ಮಲ್ಲಿ 2 ಪ್ಯಾಕ್ ಹೌಸ್ಗಳು ಇದೆ. ಒಂದು ಪ್ಯಾಕ್ ಹೌಸಿಂದ ಈ ದಿನ ನಾವು ನೇರಳೆ ಹಣ್ಣನ್ನು ಲಂಡನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ. ಇವಾಗ ನಾವು ಪ್ರೆಸೆಂಟ್ ಸ್ಟಾರ್ಟ್ ಮಾಡಿದ್ದೀರಿ. 250 kg ಇವತ್ತು ಶಿಪ್ಮೆಂಟ್ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ 20ರಿಂದ 25 ಟನ್ನು ನಾವು ಎಕ್ಸ್ಪೋರ್ಟ್ ಮಾಡೋ ಗುರಿಯನ್ನು ಹೊಂದಿದ್ದೀರಿ. ರೈತರಿಗೆ ಇಲ್ಲಿ ತುಂಬ ಅನುಕೂಲ ಐತೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ. ನಾವು ಲಂಡನ್ ದೇಶಕ್ಕೆ ಕಳಿಸ್ತಾ ಇದ್ದೀವಿ. ಇವತ್ತು ಲಂಡನ್ ದೇಶಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬರೀ ಲಂಡನ್ ಒಂದೇ ಅಲ್ಲ, ಬೇರೆ ದೇಶಗಳಲ್ಲಿ ಯುರೋಪ್ ಯೂನಿಯನ್ ಕಂಟ್ರೀಸ್ ಆಗಲಿ, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್, ಈ ಎಲ್ಲ ಕಂಟ್ರಿಗಳಲ್ಲೂ ನಮಗೆ ಕಾಲಾ ಜಾಮೂನ್ ಡಿಮ್ಯಾಂಡ್ ಇದೆ. ಜಾಮೂನ್ ಅಂತ ಅದರಲ್ಲಿ ತುಂಬ ಮಿಕ್ಸೀಸ್ ಬರುತ್ತೆ, ತುಂಬ ಸ್ವೀಟ್ ಬರುತ್ತೆ. ಆಮೇಲೆ ಮೇಯ್ನ್ ಆಗಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ತಳ್ಳಿದು ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಸೊ ಅದಕ್ಕೊಂದು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ जो ये ट्रांसफॉर्मेशन है वो सिर्फ कॉलेजेस के लिए नहीं है, बट ये इंडस्ट्री के लिए भी बहुत बड़ा ट्रांसफॉर्मेशन है, जहाँ पे कि इंडस्ट्री में जो ऑलरेडी लोग हैं, जो ऑलरेडी काम कर रहे हैं, उनके लिए भी इस ट्रांसफॉर्मेशन से जाना है. तो उनके लिए भी हमारे कोर्सेस अवेलेबल है, जो कि वो अपने एग्जिस्टिंग एम्प्लॉयज़ को ट्रेन कर सकते हैं न्यू कैपेबिलिटीज़ बिल्ड करने के लिए और उस पर काम करने के लिए. ಯಾವ ಸ್ಕಿಲ್ಸ್ ನಾನು ಡೆವಲಪ್ ಮಾಡ್ಕೋಬೇಕು, ಯಾವ ಥರ ನಾನು ಅದನ್ನು ಡೆವಲಪ್ ಮಾಡ್ಕೋಬೇಕು, ಸೊ ಇದನ್ನೆಲ್ಲ ಅವರು ಕಾಲೇಜ್ನಲ್ಲಿ ಇದ್ದಾಗಲೇ ತಿಳ್ಕೊಂಡ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸ್ಗೂ ಒಳ್ಳೆಯದು, ಆಮೇಲೆ ಇಂಡಸ್ಟ್ರೀಸ್ಗೂ ಒಳ್ಳೆಯದು. ಅವ್ರಿಗೆ ಮತ್ತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದು ಬೇಕಾಗಲ್ಲ. ಸೊ ಆಲ್ರೆಡಿ ಅವ್ರ ಇಂಡಸ್ಟ್ರಿ ಎಂಟರ್ ಆಗುವಾಗ ಆಲ್ರೆಡಿ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಹೀಗೆ ನಾವು ಕಾಲೇಜ್ ಮತ್ತು ಇಂಡಸ್ಟ್ರಿ ನಡುವೆ ಗ್ಯಾಪ್ಸ್ನ ಕಡಿಮೆ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಏನಾಗುತ್ತೆ, ತುಂಬ ಜಾಬ್ ಅಪರ್ಚುನಿಟೀಸ್ನು ಹೆಚ್ಚಾಗುತ್ತೆ.